ಈ 2 ದಿವಸದಿಂದ ಒಬ್ಬರು ಮಾತಾಡಿರ್ಬೇಕಲ್ರಿ. ಏನೋ ಅಮ್ಮೋಗಿಸಿದ್ದನ ಮಟ್ಟ ಮನಿ ಒಳಗ ಹಿಂತಿಂತಾವ ಅದಾವು ಏನೇನೋ ಮಾತಾಡಿದ್ರು ಅವ್ರು. ಮಾತಾಡ್ಯಾರಲ್ರಿ. ಅವ್ರಿಗೆ ಹೇಳುದಾದಿಲ್ಲಿ ತೊರವಿ ಪುಣ್ಯ ಪೌಳಿ ಒಳಗ ಏನ್ ಹೇಳ್ಬೇಕಂದಿರಿಪ್ಪ ಅಂತ ಮಹಾತ್ಮ ಪುಣ್ಯವಂತಗ ಮಾಳಿಂಗಿನ ಮುತ್ತಾದ ಮಟ್ಟ ಮನಿ ಒಳಗ ಒಬ್ಬ ಕಲಾವಿದ ಅದಾನ. ಹೌದಾ? ನೋಡ್ಬೇಕು ಈಗ ಸದ್ದ ನಾವು ಹಾಡ್ಕಿ ಮಾಡ್ಲತ್ತಿದೆವು. ಹೌದು. ಅವನ ರುಚಿ ಯಾರು ಇಲ್ಲತ್ರಿ ಏನು? ಅದು ನಾ ಅನ್ನೋದಿಲ್ಲ. ಇವತ್ತು ಪಾಂಡೂಜರವರು ಒಂದೇ, ತೊರಿವವರು ಒಂದೇ. ನಾವೆಲ್ಲ ಒಂದೇ. ಇಲ್ಲಿ ಮುಂದೆ ಯೂಟ್ಯೂಬ್ ಚಾಲು ಅದ. ಹೌದು, ಇದ್ದಿರ್ಬೇಕಲ್ಲ. ನಾಳೆ ಯೂಟ್ಯೂಬ್ನಾಗ ಪಾಂಡೂಜರವ್ರದ್ದು ಬರ್ತದೆ, ತೊರಿವವ್ರದ್ದು ಬರ್ತದೆ. ಹೌದಾ? ಆದ್ರೆ ಇಂಥ ಒಬ್ಬ ಕಲಾವಿದ ಆಗಿ ಹೋದ. ಹೌದಲ್ಲ? ಸಣ್ಣ ಕಲಾವಿದರು ಸತ್ಯ ಸಂಘದಾಗ ಬೆಳಿಲತ್ತಾರ ಹೇಳಿ ತಿಳ್ಕೊಂಡು ಮುಂದಿನ ಮಗಲ ಹುಟ್ಟಿಗೆ ರಾಹುಲ್ ಮಾತಾರಿ 2ನೇದವ 3ನೇದವ ಅಂತೇಳಿ ಅನ್ನೋದು ಹಿಂದಿನ ಮಗಲು ಯೂಟ್ಯೂಬ್ದವರಿಗೆ ಅದು ಕಟ್ ಮಾಡೋದು. ಹೌದಾ? ಕಟ್ ಮಾಡಿ ಹೋಗಿ ಕಡೆ ಇದನ್ನೆಲ್ಲ ಇವರು ಹುಡುಕ ತಿಳ್ಕೊಂಡು ಅಂಶದ ಮುತ್ಯಾನ ಮಟ್ಟ ಮನೆ ಒಳಗ ಕೆಲವೊಂದಿಷ್ಟು ಕಲಾವಿದರಾದ್ರೆ ಏನೋ ತಮ್ಮ ಹೆಸರು ಮ್ಯಾಗ ಯೂಟ್ಯೂಬ್ ಚಾನೆಲ್ ತೆಗೆದ್ರು. ಹೌದಾ? ಎಲ್ಲಿ ಇವರು ಫಲ ಬೀಳ್ತಿರ್ತದ ಅಲ್ಲಿ ಅವರಿಗೆ ಫೋನ್ ಹಚ್ಚೋದು ಇದು ಕಟ್ ಮಾಡಿರತ್ತ. ಯಾವಾಗ ನಾವು ಚಾನೆಲ್ ಮಾಡ್ಲತ್ತೇವು ಇವ್ರಿಗೆ ಫಲ ಹೋಗೋದು ಯೂಟ್ಯೂಬ್ ಮ್ಯಾಗ ಮಾಡಿ ಬಿಡ್ಲಾತ್ತೇವು, ಇವ್ರಿಗೆ ಹುರುಪು ಬಿಡ್ಲಾತ್ತು. ಹೌದಾ? ಅದಕ್ಕಾಗಿ ಇವರು ಮುಂದೊಂದು ಮಾತಾಡ್ಲತ್ರು, ಹಿಂದೊಂದು ಮಾತಾಡ್ಲತ್ರು. ಮಾತಾಡ್ಲಿ ಯಾರು ಬೆನ್ ಹತ್ತಲಿ ನೋಡೋಣ ಏನಾಗೋದು ಆಗಿ ಹೋಲಿ. ಬೆಲ್ ಹತ್ತಲಿ. ಮತ್ತೆ ನಾವು ಯೂಟ್ಯೂಬ್ ತೆಗೆದಿದ್ದೇವೆ ಅಂತ ಹೇಳಿ ನೀವು ತೆಗಿತಿಲ್ಲ ಅಂದ್ರೆ ಅದು ನಡೀದಿಲ್ಲ. ಎಲ್ಲಾರು ಮಾಡ್ಲಕ್ಕ ಅದೇನು ಆಧಾರ್ ಕಾರ್ಡು ಅಲ್ಲ. ಹೌದು, ಆಧಾರ್ ಕಾರ್ಡ್ ಅಲ್ಲ, ಇದೂನು ಅದು ಅಲ್ಲ, ಅದು ಏನೂ ಇಲ್ಲ. ಅದಕ್ಕೆ ಎಲ್ಲಾರಕ್ಕಿಂತ ನಿಜವಾದ ಭಕ್ತ ಈ ಮನಿ ಮಾಲಕ್ಕಿದ್ದಂತ ಮುತ್ಯ ಅನ್ಸ ನನಗೆ. ಇದು ಇನ್ನ 10 ಸಲ ಅಂದ್ರು ನನಗೇನ ಇದು ಅನ್ಸಲ್ಲ. ನೋಡ್ರಿ, ನಮ್ ಸತೀಶ್ ಸರ್ ಒಟ್ಟೆ 2 ಸಂದ್ ಹಾಡ್ಯಾರ, ಜೋಲ್ ಹೋಗಿ ಹೆಜ್ಜೆ ತಪ್ಪಲತ್ತಾವ್. ಹೆಜ್ಜೆ ತಪ್ಪಲತ್ತಿಲ್ರಿ, ಚಿತ್ತ ಬೀಳತ್ತಾರ್ರಿ. ಆಯ್ತ ಪರ್ಸು ಸರ್ ನಾವು ಹಾಡ್ಲತ್ತಿದೆವು, ಮುಂಜಾನೆ ಹುರುಪು ನಮಗೆ ಈಗ ಉಳ್ದಿಲ್ಲ. ಹೌದು, ಖರೆ ಮುತ್ಯಾಗ ಬಂದಲ್ಲಿ ಹಿಡಿದು ನೋಡ್ತೀವಿ. ಅವ್ರು ಹಾಡತ್ ಮುಂದು ಹಾಡ್ತಾನೆ, ನಾವು ಹಾಡತ್ ಮುಂದು ಹಾಡ್ತಾನೆ ಅಂತ ಭಕ್ತರು ಜಗತ್ತದೊಳಗೆ ಎಲ್ಲಾರು ಪುಣ್ಯಾತ್ಮರಿ. ಅವ್ರಿಗೆ ಒಂದ್ ಜೋರಾದ ಎಲ್ಲರೂ ಕೂಡ ಚಪ್ಪಾಳೆ ಹೊಡ್ರಿ ಪುಣ್ಯಾತ್ಮರಿ. ಅದು ನಿಜವಾದ ಭಕ್ತಿ. ಹೌದು. ನೀವು ಜಿಗಿದಾಡಿ ಯಾರು ಮಾಡ್ತಾವಲ್ರಿ, ಜಿಗಿದಾಡ್ಲಿಕ್ಕ ಮುಂಜಾನೆ 100 ಕಂಬ್ ಬಿದ್ದಾವತ್ ಇವ್ರು ಜಿಗಿದಾಡ್ತಾರ. ಚಿತ್ತ ಬಿದ್ರು ಜಿಗಿದಾಡುದೇರಿ, ಖರೆ ಬಿದ್ರು ಜಿಗಿದಾಡು. ಅದು ನಿಸ್ವಾರ್ಥ ಸೇವಾ. ಹೌದು, ಇದು ಸ್ವಾರ್ಥದ ಸೇವಾ ಖರೆ. ಆದ್ರೂ ಮುತ್ಯಾನ ವಯಸ್ಸು 70 ಅದ, ಇವನ್ ವಯಸ್ಸು 20 ಅದರಿ. ಆ ಮುತ್ಯಾನ ಮಾರಿ ಮೇಲೆ ಕಳಿ ನೋಡ್ರಿ, ಇವನ್ ಮಾರಿ ಮೇಲೆ ಕಳಿ ನೋಡ್ರಿ. ಇವ್ರು ಲೆಕ್ಕ ಬಂಗಾರ ಹೊಳದಾಗ ಹೊಳಿತದ್ರಿ. ಇವ್ರು ಮಾಯಾ ಸಂಸಾರದೊಳಗೆ ಸಿಕ್ಕಿ ಬಿದ್ದಾರ. ಇವ್ರ ಮಾರಿ ಮೇಲೆ ಹೋದ್ ಅದು ಹಿಂದಕ್ಕೆ ಹೆಂಗಿತ್ತು ಗೊತ್ತದೇನು? ಸತಿಪತಿ ಅನ್ನಂತದು ಒಂದು ಸಂಯೋಗದಲ್ಲಿ ನಡೀತಿರು. ಹೌದಲ್ಲ? ಈಗಿನವ್ರು ಹಂಗಿಲ್ಲ. ಒಣಿಗೆ ಮಾಡ್ಲಿ ಗಿಣಿಗೆ ಮಾಡ್ಲಿ. ಹೌದು, ರೊಟ್ಟಿ ಮಾಡ್ಲಿ ಗಿಟ್ಟಿ ಮಾಡ್ಲಿ. ನಮ್ ಹೆಂಗಸರು ಉಪ್ಪಿಟ್ಟು ಮಾಡ್ಲಿ ಪಿಪಿಟ್ಟು ಮಾಡ್ಲಿ ಅಂದ್ರಪ್ಪ. ನಾನು ಹುಚ್ಚ ಪಿಪಿಟ್ಟು ಅದು ಹೊಸ ಇದ್ದಿರ್ಬೇಕಂತ ಪಿಪಿಟ್ಟೆ ಮಾಡಂದನ. ಮಹಾತ್ಮರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರಿ ಮಾತಾ? मिली थी जिंदगी किसी के काम आने के लिए, मगर जिंदगी का सारा वक्त निकल गया कागज के टुकड़े कमाने के लिए. हौद कमाने के लिए. अरे बंदे, क्या करोगे इतना कमा कर? हौदा? ना कपल में जेब है ना कब्र में अलमार है. ए मौत का फरिश्ता है, हरिता है. हौदा? ये रिश्वत नहीं ले पाएगा तेरे महात्मरे. क्या बात है फुड़ा बोलो भाई. ಇದ್ರಾಗ ಏನ್ರ ನಿನಗೆ ತಿಳಿತಾನು? ನನಗೆ ತಿಳಿದ್ರೆ ಹಿಂಗೆ ಕೇಳ್ತಿದ್ರಿ. ಅದಕ್ಕೆ ಹರಿತಾನಂತ ಕೇಳತ್ತಿದ್ ನೋಡು. ಹೌದು, ಹಿಂಗಂದ್ರೆ ಏನ್ರಿಪ್ಪ ಮಾತಾ? ಹೇಳ್ತಾರವ್ರು ಏನಂತ್ರಿ? 23,99,000. ಹೌದಾ? 999 ಜೀವರಾಶಿಗಳು ತಿರುಗಿ ಬಂದಿರ್ತಕ್ಕಂಥ ಯಾವುದು ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೂ ಹುಟ್ಟಿ ಬಂದಿವಲ್ರಿಪ್ಪ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ, ರೊಕ್ಕ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಒಂದಲ್ಲ ಎರಡಲ್ಲ 4 ತಲೆ ಕೊಟ್ಟು ತಿನ್ನತ್ತು ಗಳಿಸಿದಿ. ರಗಡು ಗಳಿಸಿದಪ್ಪ, ದೇವ್ರ ರಗಡು ಕೊಟ್ಟಾನ್ರಿ ನಮಗ.
ಆದರ ಹಾ ಶರಣರು ಸಂತರು ಈ ರೊಕ್ಕಿಗೆ ಕಾಗದಂದಾರ, ಈ ರೊಕ್ಕಿಗೆ ಕಾಗದಂದಾರ. ನಾವ್ ಕಾಗದ ಅಂದಿಲ್ರಿ, ಅವ್ರು ಹುಚ್ಚದಾರ. ಅವ್ರು ಲಕ್ಷ್ಮಿ ಅದಾರ, ಲಕ್ಷ್ಮಿ. ಇದು ಹೆಂಗಾಯ್ತು ಗೊತ್ತದಲ್ಲ? ಹೆಂಗೈತ್ರಿ? ಜಗತ್ತೆಲ್ಲ ಗಳಿಸಿ ಗಳಿಸಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯದ. ಹಾ ಹಾ ನಾವ್ ₹1 ಒಯ್ದು ಪರಮಾತ್ಮಗೆ ತೋರಿಸ್ಬೇಕಂತ ಹೇಳಿ ಹಾ ಹಾ ಒಂದು ಹುಚ್ಚಿ ₹1 ತಗೊಂಡು ಸ್ವರ್ಗಕ್ಕೆ ಹೋಗಿತ್ತ. ಅಂದ್ರೆ ಇದು ಹುಚ್ಚ ಅಂದ್ರ ನಾವೇನಂಗ್ ಕಾಣಿಸ್ತಾ ಇದು? ಅದ ನಾನ ನೀನೇ ತಿಳ್ಕೊಳ್ಳೋದೆ ಅಂದ್ರ ನಾವಿಲ್ಲ. ಅವಾಗ ಪರಮಾತ್ಮನ ಮುಂದೆ ಒಯ್ದಿರಾನೆ ಇವನಿಗೆ ನರಕಕ್ಕೆ ಕಳಿಸಿರಂದತ್ ಪರಮಾತ್ಮ. ಪರಮಾತ್ಮ ಅವಾಗ ಅಂದತ್ತಿವ ಏನತ್ತ? ಯಪ್ಪ ಓ ಜಗತ್ತೆಲ್ಲ ಗಳಿಸಿ ಗಳಿಸಿ ಹಂಗೆ ಬಂದದ, ನಾನು ನಿನಗೆ ₹1 ತೋರಿಸ್ಬೇಕಂತ ಹೇಳಿ ತಂದಿದ, ನನಗೆ ನರಕಕ್ಕೆ ಕಳಿಸ್ಲತ್ತಿದೆ ಅಂತೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡದ. ಹೌದಾ? ₹1 ತಂದಿದ್ದು ಪರಮಾತ್ಮ, ತಗೋ ನನಗ ಒಯ್ಯಿ ಸ್ವರ್ಗಕ್ಕ. ಅವಾಗ ಪರಮಾತ್ಮ ಅಲ್ಲತ್ತ ಏನಂತ? ಏನು ಹುಚ್ಚದ್ಯೋ? ಏನ್ ಹುಚ್ಚ ಸುಳಿ ಅಲ್ಲಿನೇನು? ನೀ ಅಲ್ಲಕ್ ಹೋಗ್ಬೇಡೋದು. ಹೌದು, ಏನ್ ಹುಚ್ಚಿದ್ಯೋ? ಏನು ಹುಚ್ಚದ್ಯೋ? ಜಗತ್ತೆಲ್ಲ ಗಳಿಸಿ ಗಳಿಸಿ ಅಲ್ಲೇ ಇಟ್ಟು ಬಂದದ. ಅವರು ನಿಜವಾದ ಜ್ಞಾನಿಗಳು. ಆ ಲಕ್ಷ್ಮಿ ರೊಕ್ಕ ಹೇಳಿ ತಿಳ್ಕೊಂಡು ತಲೆ ಮ್ಯಾಗ ಹೊತ್ಕೊಂಡು ಬಂದಿರಿ. ನೀ ಅಜ್ಞಾನಿದಿ, ನಿನಗ ಸ್ವರ್ಗ ಇಲ್ಲ, ನಡಿ ನರಕಕ್ಕೆ ಅಂದತ್ತ. ಯಪ್ಪ ಸರ್, ಹಂಗ ನೀ ಅಜ್ಞಾನಿಗಳಂಗ ಆ ಲಕ್ಷ್ಮಿ ಅಂತ ತಿಳ್ಕೊಂಡು ನೀ ನರಕದ ಬಾಗಿಲು ಹತ್ತಿ. ಇಲ್ಲ ಬರೋಬ್ಬರಿ, ನೀವು ಹೋಗೋ ಮುಂದೆ ಒಂದ್ ಸ್ವಲ್ಪ ನನಗೆ ಹೇಳಿಟ್ಟು ಹೋರಿ. ಹಾ ನಮ್ ಲಕ್ಷ್ಮಿ ನಾವ್ ತೋಣ ಜರ ತಿರ್ಗಾಡಿ ಹೇಳ್ತಾನವ್ರು. ಏನತ್ರಿ? ಎಷ್ಟು ಗಳಿಸಿಟ್ಟು ಏನು ಮಾಡ್ಯೋ? ಹೋಗೋ ಬಂದ ನಿನಗೆ ಕಿಶ ಇರುವುದಿಲ್ಲ, ಒಯ್ದಿಟ್ಟಿನಂದ್ರ ಗೋರಿ ಒಳಗೆ ಕಪಾಟಿ ಇರುವುದಿಲ್ಲ. ಹಾ 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 ಇದು ಹುಟ್ಟಿ ಸಾಯು ಜನ್ಮದು. ಹೌದು, ಇದು ಮಣ್ಣಿನ ಕಾಯ ಮಣ್ಣಾಗ ಹೋಗುದದು. ಮಣ್ಣಿನೋಳು ಹುಟ್ಟಿರ್ತಕ್ಕಂಥ ಈ ಶರೀರ ಒಂದು ದಿನ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗುದದು. ಹೌದಾ? ಹೌದಾ? ನಾವೆಲ್ಲ ಒಂದೇ ಮನೆಯಲ್ಲವ್ರದೇವು, ಒಂದೇ ಅಡ್ಡೆ ಸರ, ಪಾಂಡೇಜೇರಿ ಬಿರಾದಾರ್. ನಾವು ಬಹಳ ಮಂದಿ ಅದೇವು. ಹೌದು, ಡೊಳ್ಳ ಬಾರ್ಸವ್ರದವ್ರು ಅಡ್ಡೆ ಸರಿ ಏನದ್ರಿ ಸರ? ಇಲ್ಲ, ಅಲ್ಲಿ ಗಪ್ಕೊಂಡ್ರ ಅನ್ಕ. ಇಲ್ಲ, ನಾ ಕೇಳ್ದ ಮರ ಸಂಶಯ ಬಂದಿತ್ತು. ಹಿಂಗ ಯಮರಾಜನ ಮುಂದೆ ಶಿಫಾರಸ್ ನಾವಲ್ಲ, ನಮ್ಮಪ್ಪ ಬಂದ್ರು ಬಿಡುದಿಲ್ಲ ಅಂತ ಹೇಳ್ತಾರ ಅವ್ರು. ನೋಡ್ರಿ ಜಗತ್ತದ ನೋಡ್ರಿ ಎಂತ ಮಾತ್ರಿ. ಇನ್ನೂ ಒಂದು ಕಡೆ ಅಲ್ಲಂ ಪ್ರಭುಗಳು 12ನೇ ಶತಮಾನದಾಗ ಹೇಳ್ತಾರ, ಏನಂತ ಹೇಳಿದ್ರಿಪ್ಪ? ಕಾಣದಲ್ಲಿ ನುಡಿಯುವುದು ಲೋಕ, ಕಂಡದಲ್ಲಿ ನುಡಿಯುವುದು ಲೋಕ. ಲೋಕ ಲೋಕ ಹಿಂದೆ ನಿಂದಿಸಿದರೆಂದು ಕುಗ್ಗಬೇಡ, ಮುಂದೆ ವಂದಿಸಿದರೆಂದು ಹಿಗ್ಗಬೇಡ. ಹೌದಾ? ನಿಂದನೆ ವಂದನೆ ಉಪಮಾತಿತ ಜೀವಿಗಳಿಗಲ್ಲದೆ ಉಪಮಾತಿತ ಶರಣೆಗಳಿಗುಂಟೆ ಗುಹೇಶ್ವರ ಅಂತೇಳಿ ಅಲ್ಲಂ ಪ್ರಭುಗಳು 12ನೇ ಶತಮಾನದಾಗ ಹೇಳಿದ್ರು. ಹೌದು, ಉಂಟೆ ಉಂಟೆ ಅಂತ ಹೇಳಿದ್ರಿಪ್ಪ. ಹಿಂಗಂದ್ರೆ ಯಾನು? ಹಿಂಗಂದ್ರ ಏನು? ಇದೇ ಮಾತು ಯಾಕೆ ಹೇಳ್ಬೇಕಾಯ್ತು? ಯಾಕೆ ಹೇಳ್ಬೇಕಾಯ್ತ್ರಿಪ್ಪ? ನೋಡ್ರಿ, ಇದು ಕಲಿಯುಗದ, ಇದು ಕಲಿಯುಗ. ಇದು ಕೆಟ್ಟ ಕಲಿಯದ. ಹಾ 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 ಏನಾರೆ ಮಾಡಿದ್ರು ಮಾತಾಡ್ತಾರ, ಏನ್ರೆ ಮಾಡ್ಲಿಕ್ಕೂ ಮಾತಾಡ್ತಾರ. ಹೌದಾ? ಸುಮ್ಮ ಕೂತ್ರು ಮಾತಾಡ್ತಾರ, ಎದ್ದು ಹೊಂಟ್ರು ಮಾತಾಡ್ತಾರ. ಹೌದು, ಮಕ್ಕೊಂಡ್ರು ಮಾತಾಡ್ತಾರ, ನಿದ್ದಿ ಹೊಡೆದ್ರು ಮಾತಾಡ್ತಾರ. ಮಾತಾಡಿದ್ರೆ ಯಾಕೆ ಮಾತಾಡಿದ್ರು ಅಂತಾರ, ಮಾತಾಡ್ಲಿಕ್ಕಂದ್ರ ಮಾತಾಡತ್ತಾರ. ಹೌದು, ಸುಮ್ಮ ಕೂತ್ರ ಮಗನಿಗೆ ಸೊಕ್ಕ ಭಾಳ ಬಂದದತ್ತಾರ, ಮಾತಾಡತ್ತಾರ. ಎಟ್ಟ ಮಾತಾಡ್ತಾನೋ ಇವನಿಗೆ ಬುದ್ಧಿ ಯಾರಾದ್ಲತ್ತಾರ. ಇದ್ದಂಗ ಮಾತಾಡಿದ್ರು ನಿಷ್ಠೂರ ಅತ್ತಾರ, ಎಲ್ಲಿ ಮಾತಾಡೋದು ಬಿಡುವುದು ಹೇಳಿದ್ರ ಅಂಜುಬುರುಕತ್ತಾರ. ಹೌದು, ಬಾಯಿಗೆ ನಡೆದ್ರ ಮಗ ಹ್ಯಾಂಗ್ ಡೂಗ್ ನಡಿತಾರ, ಕಡ ನಡೆದ್ರ ಮಗನಿಗೆ ಎಟ್ಟು ಸೊಕ್ಕ ಎದಿ ಉಪ್ಪಿಸಿ ನಡಿತಾರ. ಹೆಣ್ಣ ಬಿಟ್ರ ಲಪುಷಕಾತಾರ, ಹೊಣ್ಣ ಬಿಟ್ರ ಪೂರ್ವ ಕರ್ಮಿ ಅಂತೇಳಿ ಕರೀತಾರ. ಹೌದಾ? ಇದು ಜಗತ್ತದ ರೂಢಿಯದ. ಜಗತ್ತೇ ರೂಢಿಯದ. ನಾವ್ ಏನ್ ಮಾಡಿದ್ರು ಒಂದು ಮಾತಾಡ್ತಾರೆ, ಏನ ಮಾಡಿದ್ರು ಒಂದು ಮಾತಾಡ್ತಾರೆ, ಮಾತಾಡ್ತಾರ. ರಾಮೋಲ್ಲ, ಹಾ ನಿನಗೂ ಒಂದು ಮಾತು ನಿನಗೂ ಕೊಡ್ತದ. ಏನ್ರಿಪ್ಪ? ಈ 2 ದಿವಸದಿಂದ ಒಬ್ಬರು ಮಾತಾಡಿದ್ರು. ಮಾತಾಡಿರ್ಬೇಕಲ್ರಿ. ಏನೋ ಏನು ಅಮ್ಮೋಗಿಸಿದ್ದನ ಮಟ್ಟ ಮನಿ ಒಳಗ ಹಿಂತಿಂತಾವ ಅದಾವು, ಹಾ ಹಾ ಏನೇನೋ ಮಾತಾಡಿದ್ರು ಅವ್ರು. ಮಾತಾಡ್ಯಾರಲ್ರಿ. ಅವ್ರಿಗೆ ಹೇಳುದಾದಿಲ್ಲಿ ತೊರವಿ ಪುಣ್ಯ ಪೌಳಿ ಒಳಗ ಏನ್ ಹೇಳ್ಬೇಕಂದಿರಿಪ್ಪ ಅಂತ ಮಹಾತ್ಮ ಪುಣ್ಯವಂತಗ? ಮಾಳಿಂಗನ ಮುತ್ತಾದ ಮಟ್ಟ ಮನಿ ಒಳಗ ಒಬ್ಬ ಕಲಾವಿದ ಅದಾನ. ಹೌದಾ? ನೋಡ್ಬೇಕು, ಈಗ ಸದ್ದ ನಾವು ಹಾಡ್ಕಿ ಮಾಡ್ಲತ್ತಿದೆವು. ಹೌದು, ಅವನ ಹುಚ್ಚಿ ಯಾರು ಇಲ್ಲತ್ರಿ ಏನು?
ಅದು ನಾ ಅನ್ನೋದಿಲ್ಲ. ಹಾ, ಹಾ. ಇವತ್ತು ಪಾಂಡೂಜರವರು ಒಂದೇ, ತೊರಿವವರು ಒಂದೇ. ನಾವೆಲ್ಲ ಒಂದೇ. ಇಲ್ಲಿ ಮುಂದೆ ಯೂಟ್ಯೂಬ್ ಚಾಲು ಅದ. ಹೌದು, ಇದ್ದಿರ್ಬೇಕಲ್ಲ. ನಾಳೆ ಯೂಟ್ಯೂಬ್ನಾಗ ಪಾಂಡೂಜರವ್ರದ್ದು ಬರ್ತದೆ, ತೊರಿವವ್ರದ್ದು ಬರ್ತದೆ. ಹೌದಾ? ಆದ್ರೆ ಇಂಥ ಒಬ್ಬ ಕಲಾವಿದ ಆಗಿ ಹೋದ. ಹೌದಲ್ಲ. ಸಣ್ಣ ಕಲಾವಿದರು ಸತ್ಯ ಸಂಘದಾಗ ಬೆಳಿಲತ್ತಾರ ತೇಳಿ ತಿಳ್ಕೊಂಡು ಮುಂದಿನ ಮಗಲ ಹುಟ್ಟಿಗೆ ರಾಹುಲ್ ಮಾತಾರಿ ಎರಡನೇದವ ಮೂರನೇದವ ಅಂತೇಳಿ ಅನ್ನೋದು ಹಿಂದಿನ ಮಗಲು ಯೂಟ್ಯೂಬ್ದವರಿಗೆ ಅದು ಕಟ್ ಮಾಡೋದು. ಹೌದಾ? ಕಟ್ ಮಾಡಿ ಹೋಗಿ ಆ ಕಡೆ. ಇದನ್ನೆಲ್ಲ ಇವರು ಹುಡುಕ ತಿಳ್ಕೊಂಡು ಅಂಶದ ಮುತ್ಯಾನ ಮಟ್ಟ ಮನೆ ಒಳಗ ಕೆಲವೊಂದಿಷ್ಟು ಕಲಾವಿದರಾದ್ರೆ ಏನೋ ತಮ್ಮ ಹೆಸರು ಮ್ಯಾಗ ಯೂಟ್ಯೂಬ್ ಚಾನೆಲ್ ತೆಗೆದ್ರು. ಹೌದಾ? ಎಲ್ಲಿ ಇವರು ಫಲ ಬೀಳ್ತಿರ್ತದ ಅಲ್ಲಿ ಅವರಿಗೆ ಫೋನ್ ಹಚ್ಚೋದು ಇದು ಕಟ್ ಮಾಡಿರತ್ತ. ಯಾವಾಗ ನಾವು ಚಾನೆಲ್ ಮಾಡ್ಲತ್ತೇವು ಇವರಿಗೆ ಫಲ ಹೋಗೋದು ಯೂಟ್ಯೂಬ್ ಮ್ಯಾಗ ಮಾಡಿ ಬಿಡ್ಲಾತ್ತೇವು, ಇವರಿಗೆ ಹುರುಪು ಬಿಡ್ಲಾತ್ತು. ಹೌದಾ? ಹೌದಾ? ಅದಕ್ಕಾಗಿ ಇವರು ಮುಂದೊಂದು ಮಾತಾಡ್ಲತ್ರು, ಹಿಂದೊಂದು ಮಾತಾಡ್ಲತ್ರು. ಮಾತಾಡ್ಲಿ. ಅದಕ್ಕೆ ವಿಷಯಕ್ಕೆ ಬರೋನು. ಬರಿಲ್ಲ. ಒಂದು ಭಕ್ತರು ಮತ್ತು ದೇವರು, ಎರಡು ವಿಷಯಗಳನ್ನು ನಮ್ಮ ಕಮಿಟಿ ನಿರ್ಣಾಯಕರು ಇಟ್ಟಾರ. ಹೌದು, ಹೇಳಿದ್ರು ನಮ್ಮ ಮಹೇಶ್ ಮಾಸ್ತರವರು. ಏನ್ ಹೇಳ್ಯಾರಿಪ್ಪ ಸರ್ಗಳು? ಅದು ನಾನು ತುಳುಕಾಷ್ಟದೊಳಗೆ ವ್ಯಾಪಿಸಿಕೊಳ್ಳಂತ ಪರಮಾತ್ಮ. ಹೌದು, ತೊಂಬಿ ತುಳಿಕ್ಯಾನ. ಅವ ಇಲ್ದ ಜಾಗ ಇಲ್ಲ, ಕಲ್ಲಾಗನ ಮಣ್ಣಾಗನ ಅಲ್ಲಾನ ಇಲ್ಲನ ಎಲ್ಲಿ ಬೇಕಾದಲ್ಲಿ ಹಾಲತ್ ಹೇಳಿದ್ರಿ. ಹೌದು, ಇಲ್ಲಿ ಹಾನೇನು ಎಲ್ಲಾ ಕಡೆ ಅದಾನ. ಹೌದು, ಕಡೆ ಇದ್ದು ಯಾನ ಮಾಡ್ಯಾನ ಅದು ದೈವಕ್ಕೆ ಹೇಳಲಿಲ್ಲ. ಹಾನಪ್ಪ ದೇವರ ಏನ್ ಮಾಡ್ದ? ಬೇಕಲ್ರಿ. ಮಾತಾಡ್ತಾ ಮಾಳಿಂಗರಾಯ ಮುತ್ಯ ಮತ್ತ ಅಮೋಘ ಶುದ್ಧ ಮುತ್ಯ ಆಗು ದೇವ್ರು ಅಂದ್ರಿ ಇವರು. ಹೌದು, ಖರೆ ಅಮಶುದ್ಧ ಮುತ್ಯ ಮಾಳಿಂಗರಾಯ ಮುತ್ಯನ ಭಕ್ತಿ ಇವರಿಗೆ ಗೊತ್ತಿಲ್ಲ. ಹೌದು. 7 ಯುಗದಾಗ ಅಮೋಘ ಭಕ್ತಿ ಮಾಡ್ದತ್ತೇಳಿ ಅಮಶುದ್ಧ ಅಂತೇಳಿ ನಾಮವತ್ತಿ ಯಾರಿಗೆ? ಅಮೋಘ ಸಿದ್ಧಗ. ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯ ನಾಡಗೌಡ ಅಮಶುದ್ಧಗ. ಹೌದು. ಯಾವಾಗ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟ ಯೋಗಿನಾದ ಅಮಶುದ್ಧ ಮುತ್ಯಾಗ ಕೊಟ್ಟ ಕಾಲಕ್ಕ ಇವರು ದೇವರಾದಂತ ಬ್ರಹ್ಮ ವಿಷ್ಣು ವಾದ್ಯಾಡ್ಲತ್ತರು. ಹೌದು. ಏನೋ ವಾದ್ಯಾಡ್ಲತ್ತ ಕಾಲಕ್ಕ ಅವಾಗ ಮಹೇಶ್ವರ ಹೇಳ್ತಾನ, ಏನತ್ರಿಪ್ಪ? ಏನು ಕಾರಣಕ್ಕೆ ವಾದ್ಯಾಡ್ಲತ್ತಿರಲ್ಲ? ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟ ಅಮಶುದ್ಧಿಗೆ ಯಾಕೆ ಕೊಡ್ಲಾತ್ತಿದತ್ತ? ಬ್ರಹ್ಮ ವಿಷ್ಣು ವಾದ ಮಾಡಿದ್ರು. ಅವಾಗ ಏನೈತ್ರಿ ಮಾತ? ಅವಾಗ ಮಹೇಶ್ವರ ಇಬ್ಬರಿಗೆ ಹೇಳ್ತಾನೆ ತಿಳಿಸಿ. ಏನತ್ತ? 7 ಯುಗದಾಗ ಅಮಶುದ್ಧ ಅಮೋಘ ಭಕ್ತಿ ಮಾಡಿ ಜಗತ್ತಿನೊಳಗ ಭಕ್ತರು ಉದ್ಧಾರಕ್ಕಾಗಿ ಮರ್ತಿ ಲೋಕಕ್ಕೆ ಹೋಗವದಾನ. ಹೌದು, ಹೊಂಟಾನ. ಅಂತ ಭಕ್ತಿ ಅಮೋಘ ಸಿದ್ಧ ಮಾಡ್ಯಾನ. ಅಂತ ಭಕ್ತ ಹುಡುಕಾಡಿದ್ರು ಸಿಗುದಿಲ್ಲ. ಅವನ ಭಕ್ತಿಗೆ ಮೆಚ್ಚಿ ಮುಂದೆ ಮರ್ತಿ ಲೋಕದೊಳಗ ಮಾಯದ ಗುಡ್ಡದಾಗ ಇಲ್ಲಿ ದೇವರಿದ್ರು ಅಲ್ಲಿ 3 ಮಂದಿ ಪುಣ್ಯದ ಮಕ್ಕಳಾಗಿ ದುಡಿಬೇಕಾಗ್ಯದ. ಬ್ರಹ್ಮ ವಿಷ್ಣು ಮಹೇಶ್ವರ ಅವರೇ 3 ಮಂದಿ ಯಾರಾಗಿ ಹುಟ್ಟಿ ಬಂದ್ರಿಪ್ಪ? ಯಾವ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಮ್ಯಾಗ ಗಂಗಿಲಾರ್ದ ಗೌಡ ಆರ್ಯನಾರ್ದಾರ್ಸ 7 ಮಟ್ಟದ ಒಡೆಯ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ ಮಾಧುಲಿಂಗ ಮುತ್ಯ, ತೇರವಾಡ ಮಂಗರಾಯ ಸಿದ್ಧ ಮುತ್ಯ, ಕರ್ಣಿ ಮಲ್ಕಾರ ಸಿದ್ಧ 3 ಮಂದಿ ಪುಣ್ಯದ ಮಕ್ಕಳಾಗಿ ನಿಮ್ಮ ದೇವರು ಮುಮ್ಮೆಟ್ಟು ಕುಡ್ದಾಗ ನನ್ನ ಭಕ್ತನ ಸೇವಾ ಮಾಡ್ಯಾರ ಜಗತ್ತಿನೊಳಗ. ಹೌದಾ ನೋಡ್ರಿ, ದೇವ್ರ ಸುದ್ನೆ ಬಂದಿಲ್ಲಿ ಮಕ್ಕಳಾಗಿ ಭಕ್ತರ ಸೇವೆ ಮಾಡಕ್ ಚಾಲೂ ಮಾಡಿದ್ರಿ ಗಿಳಿ ಮಾಮ. ದೇವರು ಹುಟ್ಟಿ ಬರ್ಬೇಕಾದ್ರು ಭಕ್ತ ವರ ಕೊಟ್ಟಲ್ಲಿ ಹೆಂಗದ ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮರಿ. ಹೇಳ್ರಿ ಗುರುಗಳ. ಯಾವ ತಲ್ಲಿನಾದಂತ ಜಾಮಗೌಡ ತಾಯಿನಾದಂತ ಕನಬಾಯಿ ಎಲ್ಲಿ ನಾತ್ಯಾಪೂತ್ಯದೊಳಗ ಶಿಗಣಾಪುರ ಮಹಾದೇವನ ಭಕ್ತಿ ಮಾಡ್ತಿದ್ರು. ಹೌದು ದೇವ್ರ ಭಕ್ತಿನೇ ಮಾಡ್ತಿದ್ರು ಅವರು. ನಾತ್ಯಾಪೂತಕ್ಕೆ ಬರಗಾಲ ಬಿತ್ತು, ಕಿಲ್ಲಾರುಗಳಿಗೆ ಮೈಸ್ಲಾಕ ಮೇವು ಇಲ್ದಂಗಾಯ್ತು, ಕುಡಿಸ್ಲಾಕ ನೀರಿಲ್ದಂಗಾಯ್ತು. ಹೌದು, ಅವಾಗ ಇಲ್ಲಿ ಏನಾಯ್ತು? ಚಿಲ್ತಿ ಹತ್ತಿ ಕುತ್ತ ಕಾಲಕ್ಕ ಶಿಗಣಾಪುರ ಮಹಾದೇವನ ಆಕಾಶವಾಣಿ ಆಯ್ತು. ಏನತ್ರಿ? ಕಿಲ್ಲಾರುಗಳಿಗೆ ಮೈಸ್ಲಾಕ ಮೇವಿಲ್ಲ, ಕುಡಿಸ್ಲಾಕ ನೀರಿಲ್ಲ ಅಂತೇಳಿ ಚಿಂತೆ ಮಾಡಬೇಡ್ರಿ, ಕೆಲ್ಲಾರು ಹೊಡ್ಕೊಂಡು ಹೋಗ್ರಿ. ಎಲ್ಲಿ ಗೊಳಿಗಿ
ಯಾವ ಗೊಳಗಿ ಗೋವಿಂದಪುರ ಭೀಮಾ ನದಿ ಹೊಳಿ ದಂಡೆಗೆ ಟಿಯಾ ಹೊಡಿರತ್ತೇಳಿ ಆಕಾಶವಾಣಿ ಇತ್ತು. ಅವಾಗ ಆಕಾಶವಾಣಿ ಪ್ರಕಾರ ತಾಯಿನಾದಂತ ಕನಬಾಯಿ ತಂದಿನಾದಂತ ಜಾಮಗೌಡ ಬಂದ ಟಿಯಾ ಹೊಡೆದ್ರಿ. ಎಲ್ಲಿ? ಎಲ್ರಿಪ್ಪ? ಗೊಳಗಿ ಗೋವಿಂದಪುರಕ್ಕೆ. ಹೌದು, ಮೊದಲ ಗೋಳಿಗೆ ಎತ್ತಿರು ಈ ಗೋವಿಂದಪುರ ಅಂತಾರೇನ್ರಿ? ಹೌದು ಹೌದು. ಸತಿಪತಿ ಕೂಡಿ ನೇಮ ನಿಷ್ಠಿಲಿಂದ ಪ್ರಪಂಚ ಮಾಡ್ತಿದ್ರು. ಏನಾಯ್ತು ಮುಂದ? ಮದುವೆಯಾಗಿ 12 ವರ್ಷ ಆಗಿತ್ತು. ಹೊಟ್ಟಿಲಿ ಮಕ್ಕಳಿಲ್ಲದ ಚಿಂತೆ ಕಾಡ್ತಿತ್ತು. ಹೌದು 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 ಹೌದು. ಎಲ್ಲರ ಹಳ್ಳ ಕೊಳ್ಳಕ್ಕ ಅರಿವಿ ಒಗಿಲಿಕ್ ಹೋದ್ರ ನೆರಮಲಿ ಬಾಲಾರ ಮಾತಾಡ್ತಿರು ತಾಯಿನಾದಂತ ಕನಬಾಯಿಗೆ. ಏನಂತ ಮಾತಾಡ್ತಿರು? ಮುಂಜಾಳೆ ಎದ್ದು ಸಲ್ಲ ಹಾಯ್ದ ಗಿಡ ನೋಡಬಾರ್ದು, ಒಟ್ಟದ ಕುಳಮಾಲ ನೋಡಬಾರ್ದು, ಹುಟ್ಟ ಬಲ್ಜಿ ಮಾರಿ ನೋಡಬಾರ್ದು ಅಂತೇಳಿ ನಿಂದೆದ ಮಾತು ಮಾತಾಡ್ತಿದ್ರು. ಹೌದು ಹೌದು ಹೌದು. ಅವಾಗ ತಾಯಿನಾದಂತ ಕನಬಾಯಿ ಮಾತು ಕೇಳಿ ಎದ್ಯಾಗ ಸಿಡಲು ಬಡದಂಗ ಆಕಿತ್ತು. ಮುಗಲು ಕಡದ ಮೈ ಮ್ಯಾಗ ಬಿದ್ದಂಗಾಯ್ತು. ಸಾಕಿ ಮಾಯಾ ಸಂಸಾರ ತೇಳಿ ಸತಿಪತಿಗಳು ಕೂಡಿ ಮಧ್ಯರಾತ್ರಿ ಒಳಗೆ ವಿಷ ಕುಡಿದ ಪ್ರಾಣಿ ಬಿಡ್ಲಿಕ್ಕೆ ತಯಾರಾದ್ರು. ಹೌದು ಹೌದು. ಮಕ್ಕಳಿಲ್ಲ ಅಂದ್ರೆ ಈ ಜೀವನ ಇಟ್ಟರೆ ಏನು ಮಾಡುದು ಅಂತ ಹೇಳಿ. ಯಾಕಂದ್ರ ರಾಮಣ್ಣ ನಿನಗ ಗೊತ್ತದ. ಹೌದಲ್ಲ ಹೌದಲ್ಲ. ಮಧುಗೊಂಡ ಮಹಾರಾಜರು ಒಂದು ಮಾತು ಹೇಳ್ತಿದ್ರು. ಏನ್ ಹೇಳ್ತೀರಿಪ್ಪ? ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ವಚಾ ಸಪುತ್ರ ಮುಖ ದೃಷ್ಟ ಅಂತ ಹೇಳಿ ಒಂದು ಮಾತು ಹೇಳ್ತಿದ್ರು. ಹಿಂಗಂದ್ರೆ ಏನ್ರಿಪ್ಪ ಮಾತಾ? ಮದುವೆಯಾಗದ ಪ್ರಪಂಚ ಸುದ್ದಿ ನಡೀತದ ಇದು ನೀ ತಿಳ್ಕೊಂಡಿದಿ. ಹಾ, ಇದಕ್ಕ ಮುಂದ ಮಕ್ಕಳು ಬೇಕಾಗ್ತಾವ. ಹೌದು ಹೌದು. ಹುಟ್ಟಿದ ಬಳಿಕ ನೋಡ್ತಾವ ಇಲ್ಲ ಅದನ್ನು ಬೇಕಾಗ್ತದ. ಹೌದು ಹೌದು. ಮಕ್ಕಳು ಇರ್ಲಾರ್ದವ್ರ ಮನೆ ಲೆಕ್ಕರಾಗಿಲ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತೇಳಿ ಜಗತ್ತದೊಳಗ ಗುರು ಮದಗೊಂಡು ಮತ್ತೆ ಸಾರಿ ಹೋದ್ರು. ಹೌದು ಹೌದು. ಆ ಮಾತಿನಂತೆ ಅವಾಗ ಹೌದು ಈ ಮಾತಿನಂತೆ ವಿಷ ಕುಡಿದು ಪ್ರಾಣ ಬಿಡ್ಬೇಕತ್ತೀರಿ. ಯಾರು? ಜಾಬಗೊಂಡ ಕನ್ನಬಾಯಿ. ಕನಬಾಯಿ. ಹೌದು. ಇಲ್ಲೇನು ವಿಷ ಕುಡಿದು ಪ್ರಾಣ ಬಿಡ್ಬೇಕನ್ನೋದ್ರೊಳಗ ನನ್ನ ಭಕ್ತ ಅಂಶಿದ್ದ ಮುತ್ಯ ಮಾಯಾದ ಗುಡದಾಗ ಕೂತಿದ. ಇವ್ರೇನಾರು ವಿಷ ಕುಡಿದು ಪ್ರಾಣ ಬಿಟ್ರ ಮಾನವ ಧರ್ಮಕ್ಕೆ ಧಕ್ಕಿ ಬರ್ತದ, ಅಧೋಗತಿ ಆಗ್ತದ. ಇಷ್ಟು ವರ್ಷ ನಾ ಭಕ್ತಿ ಮಾಡಿ ತಂದಿರ್ತಕ್ಕಂಥ ಫಲ ನಷ್ಟ ಆದಂಗ ಆಗ್ತದ ತಿಳಿದ್ರು. ಅವಾಗ್ರಿಪ್ಪ ಅವಾಗ ಕೊರವಂಜಿಗೆ ಕರೆಸಿ ಶಕುಲಿ ಹೇಳ್ತಾನೆ, ನೋಡ್ರಿ ಪುಣ್ಯಾತ್ಮರೇ, ಜಗತ್ತದೊಳಗ ಅಂಶಿದ್ದ ಮುತ್ತನ ಆಟ ಹೆಂಗದ? ಹೇಗದ ಭಕ್ತ ಅಂಶದ ಮುತ್ತನ ಆಟ? ಮಕ್ಕಳಿಲ್ಲ ತೇಳಿ ಪ್ರಾಣ ಕುಳ್ಳಾಕ ಹೋಗಬೇಡ್ರಿ, ಮಕ್ಕಳ ಬೇಕಾದ್ರೆ ಹೋಗ್ರಿ, ಪಟ್ಟಣ ತಳಗೈತಿ ಅರಿಕೇರಿ, ಪಟ್ಟಣ ತಳಗೈತಿ ಅರಿಕೇರಿ ಅಂತೇಳಿ ಕೊರವಂಜಿ ಶಕುನಿ ಹೇಳಿದ್ರು. ಅವಾಗಿ ಮಾತು ಜಾಬಗೊಂಡ ಗೌಡ ಕವಿಗೆ ಬಿತ್ರಿಪ್ಪ. ಮುಂದ ಸತಿಪತಿ ಕೂಡಿ ನೇಮ ನಿಷ್ಠಿಲಿಂದ ಜಾಮ ಜಳಕ ಮಾಡಿ ಮುಮ್ಮೆಟ್ಟ ಗುಡ್ಡದ ಮುತ್ಯಾಲ ಮುಂದ ಕಣ್ಣಾಲಿ ನೀರು ತೆಗೆದು ಉಡಿ ಒಡ್ಡಿ ನಿಂದಿರ್ತಾಳ ತಾಯಿನಾದಂತ ಕನಬಾಯಿ. ತಾಯಿನಾದಂತ ಕನಬಾಯಿ. ಹೌದು ಹೌದು. ಅವಾಗ ಮಿಸಿದ್ದ ಮುತ್ತ ಕನಬಾಯಿ ಕೇಳ್ತಾನ, ಏನಂತ? ಏ ಮಗಳ, ಓ ಧರ್ಮದ ಸನ್ನಿಧಾನದೊಳಗ ಬಂದ ಕಣ್ಣಾಲಿ ನೀರು ತೆಗೆದು ಉಡಿ ಒಡ್ಡಿರಲ್ವ ಅಂತ ಸಂಕಟ ಏನು ಬಂದದ ಹೇಳ ಮಗಳ ಅಂದ. ಹೌದು, ಬಂದ ಕಂಡಕ್ಕೆ ಬಯಲು ಮಾಡ್ತೀನಿ, ಹೇಳ ಮಗಳ. ಅವಾಗ ಅಮಿಸಿದ್ದ ಮುತ್ತ ಹೇಳ್ತಾನ, ಏನತ್ತ? ಕನಬಾಯಿ ಅಮಿಸಿದ್ದ ಮುತ್ತನಲ್ಲಿ ಹೇಳ್ತಾಳ, ಏನತ್ರಿ? ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತು ದುಡ್ದಂಗ ಆಗ್ತದ, ಬಾಳಿಯ ಎಲಿ ಹಾಸಿ ಉಂಡೋಗದಂಗ ಆಗ್ತದ. ಹೌದು ಹೌದು. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಗಿಡ ಟಂಗಿ ಮ್ಯಾಗ ಕುತ್ತು ಗಿಳಿಬರಿ ಹಾಡ್ಯಾವೆ, ಬಂಜಿ ಬಂಜಿ ನಿಂದ ಹತ್ತಿರ ಬಾಳಿವೆ ಅಂತ. ಹೌದಪ್ಪ ಹೌದು. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಕುಟ್ಟಲಾಕ ಸೊಸಿ ಇಲ್ಲ, ದಸರಾ ಹಬ್ಬಕ್ಕ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ಅಂತೇಳಿ ದುಃಖ ಮಾಡ್ಲಾತ್ಳು. ಹೌದು. ಅವಾಗ ಸಿದ್ಧ ಮುತ್ಯ ಆಶೀರ್ವಚನ ಕೊಟ್ಟ, ಹೇಳ್ತಾನ, ಹೇಳಿ. ಏ ಮಗಳ, ಚಿಂತೆ ಮಾಡಬೇಡ, ಇದು ತಗೋ ಕಾರಿಕ ಭಂಡಾರ. ಒಂದು ವರ್ಷದೊಳಗ ನಿನ್ನ ಹೊಟ್ಟಿಲೆ ಗಂಡಸ ಮಗ ಹುಟ್ಟುತ್ತಾನ. ಹುಟ್ಟಿದ ಕೂಸ 13 ವರ್ಷಕ್ಕ ತಂದ ನನ್ನ ಮಠದ ಕೈವಶ ಮಾಡುತ್ತೇಳಿ ಆಶೀರ್ವಚನ ಕೊಟ್ಟ. ಮಾತಿನಂತೆ ಒಂದೇ ವರ್ಷದಾಗಿ ಇವರು ದೇವರು ಮಹಾದೇವಂದೇ ಪ್ರತಿ ಅವತಾರಾಗಿ ಮಾಧುಲಿಂಗಾಗಿ ಹುಟ್ಟಿ ಬಂದ. ಗಂಗಿ ನಾಡದ ಗೌಡಾಗಿ ಮೆರೆದ, ಆರ್ಯ ನಾಡದ ಅರಸಾಗಿ ಮೆರೆದ, 7 ಮಟ್ಟದ ಒಡಿಯಾದ, ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ. ಹೌದಾ ಹೌದಾ.
ನಿಮ್ಮ ದೇವರು ಸಹಿತ ನಮ್ಮ ಭಕ್ತನ ಒಂದು ಆಶೀರ್ವಾದದಿಂದ ಜಗತ್ತದೊಳಗೆ ಹುಟ್ಟಿ ಬಂದ ಸೇವಾ ಮಾಡ್ಯಾರ. ಹಿಂಗ ಯಾವ ದೇವರು ವರದಿಂದ ಯಾವ ಭಕ್ತಿ ಎಲ್ಲಿ ವಚನ ತೋಡು ಹುಟ್ಟಿ ಬಂದ ಜಗತ್ತದೊಳಗ ಯಾ ನಾಡಿಗೆ ಗೌಡ ಅದ, ಏಸು ಮಟ್ಟಕ್ಕೆ ಒಡಿಯಾದ, ಯಾ ಗಂಟಿಗೆ ಮಾಲಕ ಅದ, ಮುಂದಿನ ಸಂದಿಗೆ ಹೇಳಬೇಕು. ಹೌದು ಹೌದು ಅಂದ್ರೆ ಮಾತಾಡ್ಬೇಕು. ಹೌದು ದೇವ್ರ ಪಾಲು ಎತ್ತಿ ಮೆರೆಸದತ್ ಹೇಳಿ ನಾವು ಎತ್ತೋಣ ಕುಣದೇ ತಾಳಿ ಕುಡಬೇಕು. ಹೌದು, ಯಾಕಂದ್ರೆ ಸುಡಗಾಡಿಸಿದ್ರ ಮಾತು ಹೇಳಿದ್ರಿ ನೀವು. ಸುಡಗಾಡ್ಸಿದ್ದೊಂದು ಅವ್ರು ಯಾರು ಅವ್ರು ದೇವರಾಜ್ ದೊಟ್ಟಿಲೆ ಮುಂದ ನಮ್ಮ ಮಾಳಿಂಗರಾಯನ ಸಂತತಿ ಒಳಗೆ ಸುಡಗಾಡಿಸಿದ್ರು ಬಂದಾರತ್ ನೋಡ್ರಿ. ಹೌದು ಹೇಳ್ಯಾರ್ರಿಪ್ಪ ಅವ್ರು. ಯಾವಾಗ ಶನಿ ದೇವ್ರ ಶಿವನಿಗೆ ಬೆತ್ತಲು ಹತ್ತದತ್ತು ಮುಂದ ಶನಿ ಕೈಯಿಂದ ತೆಪ್ಪಿಸ್ಕೊಳಕ ಶಿವ ಒಂದು ಕುಣಿ ಒಳಗೆ ಜಿಗದು ಡೊಳ್ಳು ಡಮುರುಗು ತಗೊಂಡು ಸುಡಗಾಡಿಸಿದ್ದನ ಅವತಾರ ತಾಳೆ ಅದೇ ಕುಣಿ ಅಂದ ಮ್ಯಾಗೆದ್ದಾನ. ಹೌದಾ, ಪೂರ್ವದಾಗೆ ಸುಡಗಾಡಿಸಿದ್ದಾನ. ಖರೆ ಅವ್ರ ರೊಕ್ಕ ಅವ್ರಿಗೆ ಅದ, ನೀವು ಒನ್ನ ಒತ್ತರ ಹೇಳಿದ್ರೆ ಕೆಲಸ ಕೊಡಲ್ಲ. ಸೋಮ 100 ರೂಪಾಯಿ ನಾದಿಗೆ ಬೀಳ್ಬ್ಯಾಡ್ರಿ, ಜಗತ್ತದೊಳಗ ಖರೇನಿ ಹೇಳ್ರಿ. ಹೌದು ಹೌದಲ್ಲ? ಹೌದಲ್ಲ ಹೇಳಿದವ್ರು ನೀವು ಬಹಳ ವಿಚಿತ್ರ ಅದಿರಿ. ಹೆಂಗ್ರಿ? ಅವ್ರ 10 ಮಂದಿ ಅದಾರ, ನೀವ್ಯಾಕೆ ಇಟ್ಟು ಗದ್ದಲಕ್ಕೆ ಬಿದ್ದೀರಿ? ಹಾ ಹಾ ಹಾ, ಯಾಕಂದ್ರ ಯಾಕ್ರಿ? 101 ಮಂದಿ ಕೌರವರಿದ್ರು, 5 ಮಂದಿ ಪಾಂಡವರಿದ್ರು. ಪರಸು ಮಾಸ್ತರ್ ಕೇಳ್ರಿ, 6 ಪರ್ಸು ಮಾತಾರವ್ರ. ಬಾಳ ದಂಗಲಕ್ ಬೀಳ್ಬೇಡ್ರಿ ನೀವು. 101 ಮಂದಿ ಕೌರವರಿದ್ರು, 5 ಮಂದಿ ಪಾಂಡವರಿದ್ರು. 11 ದಕ್ಷಿಣೆ ದಂಡ ಕುರುಕ್ಷೇತ್ರ ಯುದ್ಧದೊಳಗ ನಾಶ ಮಾಡಿ ಅಧರ್ಮಕ್ಕೆ ಮೆಟ್ಟು ತುಳಿದು ಧರ್ಮದ ಪಾಲು ಎತ್ತಿಡ್ದಾರ ಜಗತ್ತದೊಳಗ ಕೌರವರು. ಹೌದು, 5 ಮಂದಿ ಪಂಚ ಪಾಂಡವರು ಉಳಿದ್ರಿ. ಕೌರವರು ಯಾಕೆ ಸೋತ್ರು? ಹೌದು, ಇವ್ರ ಮಾಮ ಬಂದ್ರಿ, ಮತ್ ಅಂಜಿಕೆ ಬರ್ತದ್ರಿ. ಈ ಮಾಮ ಬರ ನಂಗೆ ಒಟ್ಟು ಏನಾಗ್ತದ್ರಿ. ಹಾ, ತೆಳಗ್ ಕೂತ್ರಿ ಏನಿಲ್ರಿ, ಯಾದ್ ನಿಂತ್ರ ಅಂಜಿಕೆ ಅಟ್ಟೆ ಬರ್ತ. ಕೌರವರು ಯಾಕೆ ಸೋತ್ರು? ಯಾಕ್ರಿ? ಅವರಲ್ಲಿ ಒಬ್ಬ ಶಕುನಿ ಮಾವ ಇದ್ದ. ಹಾ, ಇವತ್ತ ನಮ್ಮ ಮಹೇಶ್ ಸರ್, ನಮ್ಮ ಸತೀಶ್ ಸರ್ ಹೇಳುವುದದ ಏನ್ರಿ? ಎಲ್ಲ ಅಳ್ತಾವ್ರಿ ಅಂತ ನಿಮ್ಮದು ದಂಡ ಬಹಳ ಅದ. ಕರೆ ನಿಮ್ಮೊಳಗೂ ಒಬ್ಬ ಶಕುನಿ ಅನ್ನೋದು ಲಕ್ಷಣ ಆಗಿರ್ಲಿ, ಲಕ್ಷಣ ಆಗಿರ್ಲಿ. ಆ ಶಕುನ್ ಹೆಸರು ಹೇಳ್ಬೇಡ್ರಿ, ನಾಳೆಗೆ ಬಿಡಿಸ್ಬಿಡ್ತಾರ. ಮತ್ತ ನೀವು ಲಕ್ಷಣ ಆಗಿಡ್ರಿ. ಆ ಶಕುನ್ ಹೆಸರು ಹೇಳ್ಬೇಡ್ರಿ, ಬರೋಬ್ಬರಿ. ನಿಮ್ಮ ಸಂಗಟ ಇದ್ದ ಕೌಡಿ ಉಲ್ಟಾ ಹೋಗದಂದ್ರ ಈ ಪಳ್ಯಾಗ ಪರ್ಸು ಮಾತಾರ ಧರ್ಮದ ಪಾಲ ಎತ್ತಿ ಹಿಡಿದು ಹುಟ್ಟಿಗೆ ರಾಹುಲ್ ಮಾತಾರ ಭಕ್ತನ ಪಾಲ ಎತ್ತಿ ಮೆರೆಸ್ಲಿಲ್ಲ. ಅಂಶಿದ್ದ ಮುತ್ಯಾನ ಮಟ್ಟ ಮನೆಗೆ ಇದಕ್ಕೆ ಮದಗೊಂಡು ಮುತ್ಯಾನ ಕರ್ಲಿಕ್ಕೆ ಹೋಗ್ಬೇಡ್ರಿ. ಹೌದಾ? ಅದಕ್ಕೆ ಇರ್ಲಿ ಆತ್ಮೀಯ ಬಂಧುಗಳೇ, ಅವರು ಒಳ್ಳೆಯವ್ರ ಅದಾರ, ಭಾರಿ ವಿಷಯಗಳು, ಬಹಳ ಒಳ್ಳೆ ವಿಷಯಗಳು. ಇನ್ನ ಚಂದ, ಇನ್ನ ನಿಮಗ ಮುಂದಿನ ಸಲ ತಾಣ ಮಾಡಂಗ್ ಕಾಣಿಸ್ತಾರ. ಮಾಡ್ಲಿ ಅದ, ಅದಕ್ಕ ಮಾಡ್ಲಿ. ಅವ್ರಿಗೆ ತಿಳಿದಟ್ಟ ಅವ್ರು ಹೇಳ್ತಾರ, ನಮಗ ತಿಳಿದಟ್ಟ ನಾವು ಹೇಳುದದ. ಪರಮಾತ್ಮನ ಸೇವಾ ಎಟ್ಟು ಮಾಡಿದ್ರು ಅದು ಕಮ್ಮಿ. ಎಲ್ಲಾರಕ್ಕಿಂತ ನಿಜವಾದ ಭಕ್ತ ಈ ಮನಿ ಮಾಲಕ್ಕಿದ್ದಂತ ಮುತ್ಯ ಅನ್ಸ ನನಗೆ. ಇದು ಇನ್ನ 10 ಸಲ ಅಂದ್ರು ನನಗೇನ ಇದು ಅನ್ಸಲ್ಲ ನೋಡ್ರಿ. ನಮ್ ಸತೀಶ್ ಸರ್ ಒಟ್ಟೆ 2 ಸಂದ ಹಾಡ್ಯಾರ, ಜೋಲು ಹೆಜ್ಜೆ ತೆಪ್ಪಲತ್ತಾವ್. ಹೆಜ್ಜೆ ತಪ್ಪಲತ್ತಿಲ್ರಿ, ಚಿತ್ತ ಬೀಳತ್ತಾರ್ರಿ. ಆಯ್ತ ಪರ್ಸು ಸರ್ ನಾವು ಹಾಡ್ಲತ್ತಿದೆವು, ಮುಂಜಾನೆ ಹುರುಪು ನಮಗ ಈಗ ಉಳ್ದಿಲ್ಲ. ಹೌದು, ಖರೆ ಮುತ್ಯಾಗ ಬಂದಲ್ಲಿ ಹಿಡಿದು ನೋಡ್ತೀವಿ. ಅವ್ರ ಹಾಡತ್ ಮುಂದು ಹಾಡ್ತಾನೆ, ನಾವು ಹಾಡತ್ ಮುಂದು ಹಾಡ್ತಾನ ಅಂತ ಭಕ್ತರು ಜಗತ್ತದೊಳಗೆ ಎಲ್ಲಾರು ಪುಣ್ಯಾತ್ಮರಿ. ಅವ್ರಿಗೊಂದ್ ಜೋರಾದ ಎಲ್ಲರೂ ಕೂಡ ಚಪ್ಪಾಳೆ ಹೊಡ್ರಿ ಪುಣ್ಯಾತ್ಮರಿ. ಅದು ನಿಜವಾದ ಭಕ್ತಿ. ಹೌದು. ನೀವು ಜಿಗಿದಾಡಿ ಯಾರು ಮಾಡ್ತಾವಲ್ರಿ, ಜಿಗಿದಾಡ್ಲಿಕ್ಕ ಮುಂಜಾನೆ 100 ಕಮ್ ಬಿದ್ದಾವತ್ ಇವ್ರು ಜಿಗಿದಾಡ್ತಾರ. ಚಿತ್ತ ಬಿದ್ರು ಜಿಗಿದಾಡುದೇರಿ, ಖರೆ ಬಿದ್ರು ಜಿಗಿದಾಡು. ಅದು ನಿಸ್ವಾರ್ಥ ಸೇವಾ. ಹೌದು, ಇದು ಸ್ವಾರ್ಥದ ಸೇವಾ. ಖರೆ ಆದ್ರೂ ಮುತ್ಯಾನ ವಯಸ್ಸು 70 ಅದ, ಇವನ್ ವಯಸ್ಸು 20 ಅದರಿ. ಆ ಮುತ್ಯಾನ ಮಾರಿ ಮೇಲೆ ಕಳಿ ನೋಡ್ರಿ, ಇವನ್ ಮಾರಿ ಮೇಲೆ ಕಳಿ ನೋಡ್ರಿ. ಇವ್ರು ಬಂಗಾರ ಹೊಳದಾಗ ಹೊಳಿತದ್ರಿ. ಇವ್ರು ಮಾಯಾ ಸಂಸಾರದೊಳಗೆ ಸಿಕ್ಕಿ ಬಿದ್ದಾರ. ಇವ್ರ ಮಾರಿ ಮೇಲೆ ಹೋದ್ರು. ಅದು ಹಿಂದಕ್ಕೆ ಹೆಂಗಿತ್ತು ಗೊತ್ತದೇನು? ಸತಿಪತಿ ಅನ್ನಂತದು ಒಂದು ಸಂಯೋಗದಲ್ಲಿ ನಡೀತಿರು. ಹೌದಲ್ಲ? ಈಗಿನವ್ರು ಹಂಗಿಲ್ಲ. ಒಣಿಗೆ ಮಾಡ್ಲಿ ಗಿಣಿಗೆ ಮಾಡ್ಲಿ. ಹೌದು, ರೊಟ್ಟಿ ಮಾಡ್ಲಿ ಗಿಟ್ಟಿ ಮಾಡ್ಲಿ. ನಮ್ ಹೆಂಗಸರು ಉಪ್ಪಿಟ್ಟು ಮಾಡ್ಲಿ ಪಿಪಿಟ್ಟು ಮಾಡ್ಲಿ ಅಂದ್ರಪ್ಪ. ನಾನು ಹುಚ್ಚ ಪಿಪಿಟ್ಟು ಅದು ಹೊಸ ಇದ್ದಿರ್ಬೇಕಂತ ಪಿಪಿಟ್ಟೆ ಮಾಡಂದನ. ಯಾಕಂದ್ರ ಭಾಳ ಯಾಳ್ರಿ ಅವ್ನು ಬಡಿಗೆ ತೋತಿ ಪಿಸಿವಿ ತುಂಬ್ಕೊಂಡ್ ನಿಂತು ಬಿಡ್ತಾರ. ಪಿಸಿವಿ ಇಲ್ರಿ, ಬ್ಯಾಗ ಬಂದಾವ ಈಗ. ಕರಿವು ಮತ್ತ 4 ಊರಾಗೆಲ್ಲ ತಿರುಗಾಡ್ ನಾವು ರಾಹುಲ್ ಮಾಸ್ತರ, ಸತೀಶ್ ಮಾಸ್ತರ್, ಮಹೇಶ್ ಮಾಸ್ತರ್ ಅಂತ ವಾಚಿ ಮಾತಾಡ್ತಿರ್ದು. ಅಭಿಮಾನ ಕಾಡ್ತದ. ಹೆಂಡ್ರು ಪಿಸಿ ತುಂಬ್ಕೊಂಡು ಹೊಂಟ್ರ.
ಹೌದು ಇಲ್ಲಿ ಇಟ್ಟೆ ಮಾಸ್ತರಿ ಮನೆ ಹೋಗನ ಏನ ಆಯ್ತು ಎಲ್ಲ ನಿಮ್ದೇ ಅನ್ನೋದು ಆಗ್ತದ. ಹೇಳ ತಾಯಿ. ಅದಕ್ಕೆ ಮುತ್ಯಾಗಳು ಅವ್ರು ಹಿರಿಯರ ಅವ್ರು ನಿಜವಾದ ಅನ್ನ ತಿಂದವ್ರ ಅದಾರ. ನೋಡಲ್ಲ ಗಡ್ಡಿ ಹ್ಯಾಂಗ ಏನಾಗತ್ತದೇನ. ಹಾ ಮತ್ತೆ ಕುಲು ಮತ್ತೆ ಈಗ ಹೆಂಗಿದ್ವಿ ವಯಸ್ಸಿನಾಗ ಹೆಂಗಿದ್ದಿರ್ಬೇಕು. ನಾವು ಹಣಿ ಮ್ಯಾಗ 18 ಗಂಟೆ ಇಟ್ಕೊಂಡು ನಿಂದಿರ್ತೇವು. ಈ ಅಣ್ಣಗಳು ಎಲ್ಲಾರು ಅವ್ರು ಬಂದ್ರೆ ನನಗೆ ಅಂಜಿಕೆ ಬರ್ತದೆ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಬಹಳೇನು ಮಾತಾಡುದಿಲ್ಲ, ತಮ್ಮ್ಯಾರಿಗೂ ವಜ್ಜಾಗುದಿಲ್ಲ. ಯಥಾ ಪ್ರಕಾರ ಒಂದು 4 ನುಡಿ ಚಾಲ್ ಹಾಡಿ ಸರಸೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳಬೇಕಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ, ಯಾರು ಬೆನ್ ಹತ್ತಾರ ಹತ್ತಲಿ ನೋಡೋಣ ಏನಾಗೋದು ಆಗಿ ಹೋಲಿ. ಬೆಲ್ ಹತ್ತಲಿ. ಮತ್ತ ನಾವು ಯೂಟ್ಯೂಬ್ ತೆಗೆದಿದ್ದೇವೆ ಅಂತ ಹೇಳಿ ನೀವು ತೆಗಿತಿಲ್ಲ ಅಂದ್ರೆ ಅದು ನಡೀದಿಲ್ಲ. ಎಲ್ಲಾರು ಮಾಡ್ಲಕ್ಕ ಅದೇನು ಆಧಾರ್ ಕಾರ್ಡು ಅಲ್ಲ. ಹೌದು, ಆಧಾರ್ ಕಾರ್ಡ್ ಅಲ್ಲ, ಇದೂನು ಅದು ಅಲ್ಲ, ಅದು ಏನೂ ಇಲ್ಲ. ಅದಕ್ಕೆ ಇರ್ಲಿ, ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ತಾವೆಲ್ಲರೂ ಶಾಂತದಿಂದ ಕುತ್ತು ಕೇಳಬೇಕಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ. ಹೌದು.